ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನ್ ಇದು. ಅಂದರೆ ಗ್ರ್ಯಾಂಡ್ ಡಿಸೈನ್ ಬೇಡ ಅಂತ ಹೇಳೋರು ಇರ್ತಾರೆ, ತುಂಬ ಸಿಂಪಲ್ ಸಾಕು ನನಗೆ ಅಂತ ಹೇಳೋರು ಇರ್ತಾರಲ್ವ, ಅಂಥವ್ರಿಗೆ ಇದನ್ನು ಮಾಡಿಕೊಡ್ಬೋದು ನೀವು. ಅಥವಾ ಸಿಂಪಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೆಚ್ಚು ಜರಿ ಇಲ್ಲದೆ ಇರೋದು ಸಾದಾ ಸೀರೆಗಳಿರ್ತಾವಲ್ಲ ಕೆಲವು, ಅಂಥವುಗಳಿಗೆ ತುಂಬ ಗ್ರ್ಯಾಂಡ್ ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ ಅಂಥ ಸೀರೆಗಳಿಗೆ. ಆಗ ಸಿಂಪಲಾಗಿ ಮಾಡೋದಾದರೆ ಈ ಡಿಸೈನನ್ನು ಮಾಡ್ಬೋದು. ಇದಕ್ಕೆ ನಾನು 6-7 ದಾರ 10 ನಂಬರ್ ಕ್ರೋಶೆ ತಗೊಂಡು ಈ ಥರ ದಾರ ಲಾಕ್ ಮಾಡಿದ್ದೀನಿ. ಫಸ್ಟಿಗೆ ಡಬಲ್ ಲಾಕ್ ಮಾಡಿದ ಮೇಲೆ ಒಂದು ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಇದನ್ನು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ, ನೀವು ಸೀರೆಗೆ ಮಾಡ್ಕೋಬೋದು ಇದನ್ನು ಆರಾಮಾಗಿ. ಈಗ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಸೇರಿಸಿದ ಮೇಲೆ 3 ಚೈನು, 3 ಚೈನ್ಸು. 3 ಚೈನ್ಸ್ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 3, ಆಮೇಲೆ 2, 2 ಚೈನ್ಸು. ಅದನ್ನು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 3 ಚೈನು, 3 ಚೈನ್ ಹಾಕಿ ಬಟ್ಟೆ ಲಾಕ್ ಮಾಡ್ತಾಯಿದ್ದೀನಿ. ಇದು ಒಂದು ಆರ್ಚ್ನ ಬೇಸು. 3, 2, 3. ಈಗ ಮತ್ತೆ ಹಾರ್ಟ್ ಶೇಪ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಯಾವ ರೀತಿ ಸೇರಿಸ್ಕೊಂಡಿದ್ದೀನಿ ಅದೇ ರೀತಿ ಸೇರಿಸ್ಕೋಬೇಕು. ಈ ಶೇಪ್ ಇರುವ ಬೀಡ್ಸ್ಗಳೆಲ್ಲ ಸೇರಿಸುವಾಗ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನೀವು. ಅಂದರೆ ನೀವು ಅಗಲ ಸೈಡ್ ಎಲ್ಲಿದೆ, ಸಣ್ಣ ಸೈಡ್ ಎಲ್ಲಿದೆ ಅಂತ ನೋಡಿಕೊಂಡು ಮಾಡ್ಕೋಬೇಕು. ಎಲ್ಲನೂ ಒಂದೇ ರೀತಿ ಸೇರಿಸ್ಕೋಬೇಕು. ಈ ಕಡೆ ಆದರೆ ಈ ಕಡೆ ಮುಖ, ಆ ಕಡೆ ಆದರೆ ಆ ಕಡೆ ಮುಖ ಇರಬೇಕು. ಒಂದು ಆ ಕಡೆ ಒಂದು ಈ ಕಡೆ ಆದರೆ ಚೆನ್ನಾಗಿರಲ್ಲ. ಆದ್ದರಿಂದ ನೋಡಿಕೊಂಡು ಬೀಡ್ ಸೇರಿಸ್ಕೋಬೇಕಾಗತ್ತೆ. ಈಗ ಬೀಡ್ ಸೇರಿಸ್ಕೊಂಡ್ಮೇಲೆ 3 ಚೈನು, ಆಮೇಲೆ 2 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಮಾಡಿ ಸೇರಿಸ್ಕೊಳ್ಳಿ. ಅಂದರೆ 3, 2, 3 ಮಾಡ್ಕೊಳ್ಳಿ. ಆ 2 ಚೈನ್ ಇದೆಯಲ್ವ ಮಿಡ್ಲಿಂದು, ಅದರಲ್ಲಿ ಆರ್ಚ್ ಮಾಡ್ಕೊಳ್ಳೋದು. ಈಗ 3 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ ಅದೇ ಹಾರ್ಟ್ ಶೇಪ್ ಬೀಡ್ ಸೇರಿಸ್ಕೊಳ್ಳಿ ನೋಡಿಕೊಂಡು. ಮತ್ತೆ 3, 2, 3 ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ ಸೀರೆ ಸಿಂಪಲಾಗಿ. ನಾನಿಲ್ಲಿ ಒಂದು 4 ಆರ್ಚ್ನಷ್ಟು ಮಾಡಿದ್ದೀನಿ ಸ್ಯಾಂಪಲ್ಗೆ. ಬೀಡ್ಸಲ್ಲಿ ಸ್ಟಾರ್ಟ್ ಮಾಡಿ ಬೀಡ್ಸಲ್ಲೇ ಎಂಡ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಬೀಡ್ಸ್ ಇರುತ್ತೆ. ಈಗ ಬೇರೆ ಮತ್ತೆ ದಾರ ಕಟ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟು ಬೀಡ್ಸಲ್ಲಿ ಸ್ಟಾರ್ಟ್ ಮಾಡಿ ಬೀಡ್ಸ್ ಎಂಡ್ ಕೂಡ ಬೀಡ್ಸಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಬೀಡ್ಸ್ ಇದೆ. ಈಗ ಫಸ್ಟ್ ಆ ಲಾಕ್ ಇದೆಯಲ್ವಾ, ಆ ಲಾಕಲ್ಲಿ ಇನ್ನೊಂದು ಸರಿ ದಾರ ಸೇರಿಸ್ಕೊಂಡು 2 ಸಾರಿ ಲಾಕ್ ಮಾಡ್ಕೊಳ್ಳಿ ಲಾಕ್ನ ಒಳಗಡೆನೆ. ಈಗ ಬೀಡ್ ಸುತ್ತಲೂ ಚೈನ್ ಹಾಕೋಬೇಕು. 4 ಚೈನು, 5 ಚೈನ್ ಹಾಕ್ಕೊಂಡಿದ್ದೀನಿ. ಆ ಬೀಡ್ಸ್ಗೆ 5 ಚೈನ್ ಬೇಕಾಗುತ್ತೆ. ನೀವು ಹಾಕಿರೋ ಬೀಡ್ಸ್ ಎಷ್ಟು ದೊಡ್ಡ ಇರುತ್ತೆ ಅದನ್ನು ಹೊಂದ್ಕೊಂಡು ಇರುತ್ತೆ. ಬೀಡ್ನ ಈ ಕಡೆ ಲಾಕ್ ಇರುತ್ತಲ್ವ, ಬೀಡ್ ಲಾಕ್ ಮಾಡಿದ್ದೀವಲ್ವ, ಆ ಲಾಕಿನ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತು ನೆಕ್ಸ್ಟ್ 3 ಚೈನ್ ಸಿಗುತ್ತೆ ನೋಡಿ, 3, 2, 3 ಮಾಡಿರೋದಲ್ವ, 3 ಚೈನ್ ಇರುತ್ತಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಆ 2 ಚೈನ್ ಇದೆಯಲ್ವ, ಅಲ್ಲಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ದಾರ ಕ್ರೋಶೆ ತಗೊಂಡು 2 ಚೈನಲ್ಲಿ ದಾರ ತೊಗೊಂಬನ್ನಿ. ಮತ್ತು 2 ನಾರ್ಮಲ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 ಆಯಿತು. ಚಿಕ್ಕ ಆರ್ಚ್ ಆಗುತ್ತೆ ಇದು, ಯಾಕಂದರೆ 2 ಚೈನ್ ಬೇಸ್ ಹಾಕಿರೋದಲ್ವ, 2 ಚೈನಲ್ಲಿ ಮಾಡ್ತಾ ಇರೋದು. 4 ಡಬಲ್ ಕ್ರೋಶೆ ಆಗಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಮತ್ತೆ ಅಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. ಅದೇ 2 ಚೈನಲ್ಲಿ, ಆ 2 ಚೈನಲ್ಲೇ ಫಸ್ಟ್ 4 ಡಬಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ಸ್ ಹಾಕಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಷ್ಟೇ. ಮಿಡ್ಲಲ್ಲಿ ಬೀಡ್ ಇರುತ್ತೆ, ಚಿಕ್ಕದಾದ ಒಂದು ಆರ್ಚ್ ಆಗುತ್ತೆ ನೋಡಿ. ಈ ಥರ ಆದಮೇಲೆ ನೋಡಿ ಮಿಡ್ಲಲ್ಲಿ ಬೀಡ್ ಬರುತ್ತೆ. ಆಮೇಲೆ ಅದನ್ನು ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಆ ಬೀಡ್ನ ಲಾಕ್ ಇದೆಯಲ್ವಾ, ನೆಕ್ಸ್ಟ್ ಬೀಡ್ನ ಲಾಕ್ ಅಂದರೆ ಬೀಡ್ ಸೇರಿಸೋದಕ್ಕಿಂತ ಮೊದಲಿನ ಲಾಕ್, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡಿನ ಸುತ್ತಲೂ 5 ಚೈನ್ ಹಾಕ್ಕೊಳ್ಳಿ ನಾರ್ಮಲಾಗಿ. ಬೀಡನ್ನ ಆ ಕಡೆ ಲಾಕಲ್ಲಿ, ಬೀಡ್ ಲಾಕ್ ಮಾಡಿದ್ದೀವಲ್ವ ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ನೆಕ್ಸ್ಟ್ 3 ಚೈನ್ ಸಿಗತ್ತೆ, ಅಲ್ಲಿ ಸಿಂಗಲ್ ಕ್ರೋಶೆ. ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕ ಆರ್ಚ್ ಆಗಿರೋದ್ರಿಂದ 2 ಆರ್ಚಿಗೆ ಒಂದರಂಗೆ ಕುಚ್ಚು ಹಾಕೋದಾದರೂ ಹಾಕ್ಕೋಬೋದು. ಈಗ ನೆಕ್ಸ್ಟು 2 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ಲಿನ 2 ಚೈನಲ್ಲಿ ಚಿಕ್ಕ ಆರ್ಚ್ ಆಗಿರೋದನ್ನು ಬೇಸು 2 ಚೈನ್ ಹಾಕಿ ಆರ್ಚ್ ಮಾಡ್ತಾ ಇದ್ದೀನಿ. ದೊಡ್ಡ ಆರ್ಚ್ ಮಾಡ್ತಾ ಇಲ್ಲ ನಾನು. ಅದೇ 8 ಡಬಲ್ ಕ್ರೋಶೆ ಬರೋದು ಇದರಲ್ಲಿ.
ಹೆಚ್ಚು ಡಬಲ್ ಕ್ರೋಶೆ ಮಾಡ್ತಾಯಿಲ್ಲ. ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ ಬೀಡ್ಸ್ ಹಾಕಿದ ಮೇಲೆ. ತುಂಬ ಸಿಂಪಲ್ ಸ್ನೇಹಿತರೆ, ಇದು ಸಿಂಪಲ್ ಡಿಸೈನ್ಗಳಿಗೆ, ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು ಈಸಿಯಾಗಿ. ನೀವು 2 ಆರ್ಚಿಗೊಂದ್ರಂಗೆ ಕುಚ್ಚು ಹಾಕೋದಾದ್ರೂ ಹಾಕ್ಕೋಬೋದು. 2 ಆರ್ಚಿಗೆ ಅಂದರೆ 3 2 3 ಹಾಕಿ ಮತ್ತೆ 3 2 3 ಹಾಕ್ಕೊಳ್ಳಿ. ಹಂಗೆ ಮಾಡ್ಕೊಳ್ಳಿ. 2 ಆರ್ಚ್ ಆಗುತ್ತೆ, ಮತ್ತೆ ಬೀಡ್ಸ್ ಹಾಕ್ಕೊಳ್ಳಿ ಅಷ್ಟೇ. ಇಲ್ಲಿ ಬೀಡ್ಸ್ ಇರೋಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ ನಾನು. ಬೀಡ್ಸ್ನ ಮೇಲೆ 5 ಚೈನ್ ಮಾಡಿದ್ದೀವಲ್ವ, ಅದರಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ತುಂಬ ಸಿಂಪಲಾಗಿರೋಂಥ ಡಿಸೈನ್ ಸ್ನೇಹಿತರೆ, ಬೇಗ ಆಗುತ್ತೆ. ಅರ್ಧ ಗಂಟೆ ಒಳಗಡೆ ಆಗುತ್ತೆ ಇಡೀ ಆರ್ಚ್ಗಳು ಮಾಡಿ. ಆಮೇಲೆ ಕುಚ್ಚು ಹಾಕ್ಕೊಂಡ್ರೆ ಆಯಿತು. ನಿಮಗೆ ಚಿಕ್ಕ ಆರ್ಚ್ ಬೇಕು ಅಂದರೆ 2 2 ಮಾಡ್ಕೋಬೋದು. 2 2 ಆರ್ಚಿಗೊಂದ್ರಂಗೆ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿರೋದ್ರಿಂದ. ಕುಚ್ಚೂ ಅಷ್ಟೇ, ಸಣ್ಣ ಕುಚ್ಚು ಹಾಕ್ಕೊಳ್ಳಿ. ದೊಡ್ಡ ಕುಚ್ಚು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸಿಂಪಲ್ ಆರ್ಚ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥ ಬೇರೆ ಬೇರೆ ವಿಡಿಯೋಗಳು ಸಿಗುತ್ತೆ, ಹೊಸ ಹೊಸ ವಿಡಿಯೋಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.